ಹಾಯ್ ಎವ್ರಿಬಡಿ, ಐ ಆಮ್ ಡಾಕ್ಟರ್ ಪ್ರದೀಪ್ ಕುಮಾರ್ ಶನಾಯಿಸಿ, ದಕ್ಷಿಣ ಕನ್ನಡ ಜಿಲ್ಲೆದ ಮತ್ತು ಉಡುಪಿ ಜಿಲ್ಲೆದ ಪ್ರಥಮ ಸಂಧಿವಾದ ಚಿಕಿತ್ಸಾ ತಜ್ಞರು ಮತ್ತು ಇಡೀ ಭಾರತ ದೇಶದ ಪ್ರಥಮ DNB ಕನ್ಸಲ್ಟೆಂಟ್ ರುಮಟಾಲಜಿಸ್ಟ್ ಮಾತಾಡ್ತಾ ಇದ್ದೇನೆ. ನಾವೀಗ ತಮ್ಮ ಹತ್ರ ಮಾತಾಡ್ತಾ ಇರೋದು ಹತ್ತವರ್ KMC ಎದುರುಗಡೆ ಇದ್ದ ಅಮೃತ ಸೆಂಟರ್ ಫಾರ್ ರುಮ್ಯಾಟಿಕ್ ಡಿಸೀಸ್ನಿಂದ. ಈ ವಿಡಿಯೋದಲ್ಲಿ ನಾನು ಕಳೆದ ವಿಡಿಯೋಲ್ಲಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದ ಒಂದು ವಿಷಯ ಬಗ್ಗೆಯನ್ನು ಚರ್ಚೆ ಮಾಡೋಣ. ವಿಷಯ ಏನೆಂದರೆ, ಒಂದು ವಿಡಿಯೋಲಿ ನಾನು ಹೇಳಿದ್ದೆ, ಸಂಧಿವಾತದ ಕಾಯಿಲೆ ಇದ್ದವರು ಹೋಮಿಯೋ, ಆಯುರ್ವೇದ, ಪತಾಂಜಲಿ, ಸಿದ್ಧ ಎಲ್ಲ ಮಾಡಿದ ನಂತರ ಗುಣ ಆಗದಿದ್ದರೆ ನೀವು ಅಲೋಪತಿ ಟ್ರೀಟ್ಮೆಂಟ್ ತಗೊಳ್ಳಿ, ಅಮೃತ ಸೆಂಟರ್ ಫಾರ್ ರುಮ್ಯಾಟಿಕ್ ಡಿಸೀಸಿಗೆ ಬನ್ನಿ, ನಾನು ನಿಮಗೆ ಒಳ್ಳೆ ಅಡ್ವೈಸು ಮತ್ತು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಆ ವಿಡಿಯೋ ರಿಲೀಸ್ ಆದ ನಂತರ ಹಲವರು ನನ್ನ ಹತ್ರ ಕೇಳ್ತಾ ಇರೋದಂಥ ಪ್ರಶ್ನೆ ಏನೆಂದರೆ, ತಾವು ಅಲೋಪತಿ ಡಾಕ್ಟ್ರು, ತಮಗೆ ಟ್ರೈನಿಂಗ್ ಇದ್ದುದು ಅಲೋಪತಿ ಮಾತ್ರ, ಮತ್ತು ನಿಮಗೆ ಹೋಮಿಯೋ, ಆಯುರ್ವೇದ, ಪತಾಂಜಲಿ, ಸಿದ್ಧ ಬಗ್ಗೆನ ಹೇಗೆ ಮಾಹಿತಿ ಸಿಕ್ಕುದಂತ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಲೋಪತಿ ಟ್ರೀಟ್ಮೆಂಟೇ ಬೆಸ್ಟ್ ಅಂತ ನನ್ನ ಹತ್ರ ನನ್ನ ಪೇಷಂಟ್ಸುಗಳೇ ಹೇಳಿದ್ದು. ನಾನು 30 ವರ್ಷದಿಂದ ರುಮಟಾಲಜಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಅಲೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ವಿಷಯ ಹೇಗೆಂದರೆ, ಪೇಷಂಟ್ಸು ನನ್ನ ಹತ್ರ ಬರುವಾಗ ನಾನು ಅವರಿಗೆ ಸಂಧಿವಾತದ ಕಾಯಿಲೆಗೆ ಬಂದಾಗ ನಾನು ಅವರಿಗೆ ಮಿಥೋಟ್ರೆಕ್ಸೇಟು, ಹೈಡ್ರಾಕ್ಸಿಕ್ಲೋರೋಕ್ವಿನ್, ಲೆಫ್ಲುನಮೈಡು ಮತ್ತು ಟೋಫಾಸೆಟಿನಿಬ್ ಅಂತ ಔಷಧಿಗಳು ಸೇರಿ ಕಾಂಬಿನೇಷನ್ ಥೆರಪಿ ಕೊಡ್ತೀವಿ. ಪೇಷಂಟ್ಗಳಿಗೆ 3 ರಿಂದ 6 ತಿಂಗಳ ತನಕ ಟ್ಯಾಬ್ಲೆಟದು ಮ್ಯಾಕ್ಸಿಮಮ್ ಪ್ರಭಾವ ಸಿಗ್ತದೆ. ನಂತರ ಅವರು ಸರಿ ನಡಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಕುಣ್ಕೊಂಡು ನಡೀತಾ ಇದ್ದವರು ಸರಿ ನಡೆದು ಫ್ಯಾಮಿಲಿ ಫಂಕ್ಷನಿಗೆಲ್ಲ ಹೋದಾಗ, ಗೃಹ ಪ್ರವೇಶಗ ಆಗಲಿ, ಚೌಲೋಪನಯನ ಆಗಲಿ, ಮೂಂಜಿ ಮತ್ತು ಬೇರೆ ಯಾವುದಾದ್ರೂ ಫಂಕ್ಷನ್ ಆದರೆ ಸಹ ಅವರು ಸರಿ ನಡ್ಕೊಂಡು ಹೋಗುವಾಗ ಅವರದ್ದು ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಕೇಳ್ತಾರೆ, ನೀವು ತುಂಬ ಕಷ್ಟಪಟ್ಟುಕೊಂಡು ನಡೀತಾ ಇದ್ದಿದ್ದು ಈಗ ಸರಿ ನಡೆಯೋದು ಹೇಗೆ ಅಂತ. ಅಂದರೆ ಅವರು ಉತ್ತರ ಕೊಡ್ತಾರೆ, ನಾವು ಡಾಕ್ಟರ್ ಪ್ರದೀಪ್ ಕುಮಾರ್ ಶನಾಯ್ದು ಟ್ರೀಟ್ಮೆಂಟ್ಲಿ ಇದ್ದೀನಿ, ಹಾಗೆ ಗುಣ ಆಗಿದೆ ಅಂತ. ಅಂದರೆ ಅವರು ಕೇಳೋದೇನೆಂದರೆ, ಅವರು ಅಲೋಪತಿ ಡಾಕ್ಟ್ರಾ, ಆಯುರ್ವೇದ ಡಾಕ್ಟ್ರಾ ಅಂತ. ನನ್ನ ಪೇಷಂಟ್ ಉತ್ತರ ಕೊಡ್ತಾರೆ, ಅವರು ಅಲೋಪತಿ ಡಾಕ್ಟ್ರ್ ಅಂತ. ಅಂದರೆ ಅವ್ರದ್ದು ಪೇಷಂಟ್ಸ್ಗಳು ಮತ್ತು ಹೇಳೋದು ನನಗೆ ಚೆನ್ನಾಗಿ ಗುಣ ಆಗಿದೆ ಅಂತ. ಆದರೆ ಸಹ ಅವರದ್ದು ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಬಿಡೋದಿಲ್ಲ. ಅವರು ಹೇಳೋದು ಏನಂದರೆ, ನಿಮಗೆ ಹೇಗೆ ಸಹ ಗುಣ ಆಯ್ತಲ್ಲ, ನೀನು ಅಲೋಪತಿ ಟ್ಯಾಬ್ಲೆಟ್ ತಗೊಳ್ಳೋದು ಬೇಡ, ಅಲೋಪತಿ ಔಷಧಿ ತಗೊಳ್ಳೋದು ಬೇಡ ಅಂತ. ಯಾಕೆಂದರೆ ಅಲೋಪತಿ ಔಷಧಿ ತಗೊಂಡ್ರೆ ನಿಮ್ಮ ಕಿಡ್ನಿ ಮತ್ತು ಲಿವರ್ಗೆ ಸಮಸ್ಯೆ ಆಗ್ಬೋದಂತ. ಅವರು ಒಳ್ಳೆ ಉದ್ದೇಶದಲ್ಲೇ ಹೇಳೋದು, ಅವರು ಮೋಸ ಅಂತ ಹೇಳೋದಲ್ಲ, ಇವರು ಒಳ್ಳೆದಾಗಬೇಕಂತ ಹೇಳೋದು. ಯಾಕೆಂದರೆ ಈ ಫ್ರೆಂಡ್ಸುಗಳಿಗೂ ಮತ್ತು ರಿಲೇಟಿವ್ಸ್ಗಳಿಗೆ ಅಲೋಪತಿ ಬಗ್ಗೆನ ಐಡಿಯಾ ಇರೋದಿಲ್ಲ. ಇವರೇನು ಮಾಡ್ತಾರೆ, ನಾನು ಅಲೋಪತಿ ಟ್ಯಾಬ್ಲೆಟ್ ಬಿಟ್ಟು ಹೋಮಿಯೋ, ಆಯುರ್ವೇದ, ಪತಾಂಜಲಿ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಳ್ತಾರೆ. ನನ್ನ ಪ್ರಿಸ್ಕ್ರಿಪ್ಷನಲ್ಲಿ ಲೆಫ್ಲುನಮೈಡ್ ಅಂತ ಔಷಧಿ ಇರ್ತದೆ, ಅದರದ್ದು ಹಾಫ್ ಲೈಫು 2 ರಿಂದ 3 ತಿಂಗಳ ತನಕ ಇರ್ತದೆ. ಹಾಗಾಗಿ ಪೇಷಂಟ್ಸ್ಗಳಿಗೆ 2 ರಿಂದ 3 ತಿಂಗಳ ತನಕ ಏನು ಸಮಸ್ಯೆ ಆಗೋದಿಲ್ಲ. ನಂತರ ಮತ್ತೆ ನಿಧಾನಕ್ಕೆ ಸಂಧಿವಾತದ ಕಾಯಿಲೆ ಜಾಸ್ತಿ ಆಗಿ ನಡಿಲಿಕ್ಕೆ ಕಷ್ಟ ಆಗ್ತದೆ. ಕೆಲವರಿಗೆ ಮಲಮೂತ್ರ ವಿಸರ್ಜನೆ ಬೆಡ್ಡಲ್ಲಿ ಆಗ್ತದೆ, ಕೆಲವರು ಕುಣ್ಕೊಂಡು ನಡ್ಕೊಂಡು ಬರ್ತಾರೆ, ಕೆಲವರು ಸ್ಟ್ರೆಚರ್ಲಿ ಬರ್ತಾರೆ, ಕೆಲವರು ವೀಲ್ಚೇರ್ಲಿ ಬರ್ತಾರೆ. ಹಾಗೆ ತುಂಬ ಜನರಿಗೆ ಸಮಸ್ಯೆ ಆಗ್ತದೆ. ಅವರು ಪುನಃ ನನ್ನ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಅಂದರೆ, ಅವರು ನನ್ನ ಕ್ಲಿನಿಕ್ಕಿಗೆ ಬರ್ತಾರೆ ಮತ್ತು ಅವ್ರು ಹೇಳ್ತಾರೆ, ಸರ್ ನಿಮ್ಮ ಟ್ರೀಟ್ಮೆಂಟಲ್ಲಿ ನಾವು ಸರಿ ಆಗಿದೆ, ಆದರೆ ಸಹ ನಾವು ಫ್ಯಾಮಿಲಿ ಫಂಕ್ಷನಿಗೆ ಹೋದಾಗ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ದರು ಹೀಗೆ ಅಂತ, ಆಯುರ್ವೇದ, ಹೋಮಿಯೋ ಮತ್ತು ಪತಾಂಜಲಿ ಅದು ಸಿದ್ಧ ಮಾಡಬಹುದು, ಅಲೋಪತಿ ನಿಲ್ಲಿಸ್ಬಿಡ್ಬೋದು ಅಂತ. ಹಾಗಾಗಿ ನಾವು ಅಲೋಪತಿ ನಿಲ್ಲಿಸಿದೆ ಅಂತ. ನಾನೆಂತ ಮಾಡೋದು ಏನಂದರೆ, ಅವರಿಗೆ ಪುನಃ ಲಿವರ್ ಫಂಕ್ಷನು, ಕಿಡ್ನಿ ಫಂಕ್ಷನು, ಹಿಮೋಗ್ಲೋಬಿನ್, ವೈಟ್ ಸೆಲ್ಸು, ಪ್ಲೇಟ್ಲೆಟ್ಸ್ ಎಲ್ಲ ಮಾಡಿಸಿ 2 ರಿಂದ 3 ವಾರ, ಕೆಲವೊಮ್ಮೆ 1.5 ತಿಂಗಳ ತನಕ ಏನು ಕೊಡೋದಿಲ್ಲ. ಯಾಕಂದರೆ ಹೋಮಿಯೋ, ಆಯುರ್ವೇದ, ಪತಾಂಜಲಿ, ಸಿದ್ಧ ಔಷಧಿಗಳದ್ದು ವಾಶೌಟ್ ಟೈಮು ಎಷ್ಟಂತ ನನಗೆ ಗೊತ್ತಿಲ್ಲ.
ಹಾಗೆ ಆಗಿ ನಾನು 1.5 ತಿಂಗಳ ನಂತರ ಅವರಿಗೆ ಲಿವರ್ ಫಂಕ್ಷನು, ಕಿಡ್ನಿ ಫಂಕ್ಷನು, ಹಿಮೋಗ್ಲೋಬಿನು, ವೈಟ್ ಸೆಲ್ಸು, ಪ್ಲೇಟ್ಲೆಟ್ಸ್ ಎಲ್ಲ ನಾರ್ಮಲ್ ಇದ್ದರೆ ಪುನಃ ಅಲೋಪತಿಕ್ ಔಷಧಿ ಬರೆದು ಕೊಡ್ತೇನೆ. ಅವರು ನಿಧಾನ ಸರಿಯಾಗ್ತಾರೆ. ಹಾಗೆ ಅವರೇ ನನ್ನ ಹತ್ರ ಹೇಳಿದ್ದೇನೆಂದರೆ ಅಲೋಪತಿ ಟ್ರೀಟ್ಮೆಂಟೇ ಬೆಸ್ಟು. ಅಂದರೆ ಒಂದು ಪ್ರಶ್ನೆ ಅದರಲ್ಲಿದೆ, ಸಂಧಿವಾತದ ಕಾಯಿಲೆ ಬಂದರೆ ಅಲೋಪತಿ ಟ್ರೀಟ್ಮೆಂಟ್ ಮಾತ್ರ ಮಾಡುವುದಾ ಅಂತ ಅಲ್ಲ. ಭಾರತ ದೇಶದಲ್ಲಿ ಸಂಧಿವಾತದ ಕಾಯಿಲೆ ಬಂದರೆ ಪೇಷಂಟ್ ಮೇಜರ್ ಆದರೆ ಅವರಿಗೆ ತೀರ್ಮಾನ ತಗೊಳ್ಬೋದು, ಹೋಮಿಯೋ ಮಾಡಬೇಕಾ, ಆಯುರ್ವೇದ, ಅಲೋಪತಿ, ಪತಂಜಲಿ, ಸಿದ್ಧ ಮಾಡಬೇಕಾ ಅಂತ ಅವ್ರನ್ನ ತೀರ್ಮಾನ ಮಾಡಲಿಕ್ಕೆ ಆಗ್ತದೆ. ಆದರೆ ಸಹ ಇದೆಲ್ಲ ಮಾಡಿದ ನಂತರ ನನ್ನ ಪೇಷಂಟ್ಸ್ಗಳು ನನ್ನ ಹತ್ರ ಹೇಳಿದ್ದು ಏನಂದರೆ ಅಲೋಪತಿ ಟ್ರೀಟ್ಮೆಂಟೇ ಬೆಸ್ಟು, ಅದು ಚೀಪ್ ಆ್ಯಂಡ್ ಬೆಸ್ಟ್ ಅಂತ, ಕಂಫರ್ಟಬಲ್. ಯಾಕೆಂದರೆ ಪಥ್ಯ ಇಲ್ಲ, ನಾವು ಎಲ್ಲ ತಿನ್ಬೋದು, ಮತ್ತು ಎಲ್ಲ ಕಡೆ ಪ್ರಯಾಣ ಮಾಡಬಹುದು, ನಮ್ಮ ರೂಟೀನ್ಸ್ ಎಲ್ಲ ನಾವು ಮಾಡಿಕೊಳ್ಳಬಹುದು, ಯಾವ ಸಹ ರಿಸ್ಟ್ರಿಕ್ಷನ್ ಇಲ್ಲ, ನಾವೆಲ್ಲ ಮಾಡ್ಬೋದಂತ. ಸಂಧಿವಾತದ ಕಾಯಿಲೆ ಹೆಚ್ಚಿನ ಅಂಶ ಬರೋದು ಲೇಡೀಸಲ್ಲಿ. ಅವರು ಕೇಳ್ತಾರೆ, ಅಲೋಪತಿ ಟ್ಯಾಬ್ಲೆಟ್ ತಗೊಳ್ಳುವಾಗ ನಾವು ಮದುವೆ ಮಾಡಿಕೊಳ್ಬೋದಾ, ಪ್ರೆಗ್ನೆಂಟ್ ಆಗ್ಬೋದಾ, ಮಕ್ಕಳನ್ನ ಹುಟ್ಟಿಸ್ಬೋದಾ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ಉತ್ತರ ನಾನು ನೆಕ್ಸ್ಟ್ ವಿಡಿಯೋಯಲ್ಲಿ ಕೊಡ್ತೇನೆ. ನೀವು ಸಂಧಿವಾತದ ಕಾಯಿಲೆ ಇದ್ದವರಾದರೆ ನಿಮ್ಮ ಪರಿಚಯದವರಿಗೆ, ನಿಮ್ಮ ಸಂಬಂಧಿಕರಿಗೆ ಯಾರಾದರೂ ಸಂಧಿವಾತದ ಕಾಯಿಲೆ ಇದ್ದವರಾದರೆ ನೀವು ಅಮೃತ ಸೆಂಟರ್ ಫಾರ್ ರುಮ್ಯಾಟಿಕ್ ಡಿಸೀಸಿಗೆ ಬರ್ಬೋದು. ನಾನು ನಿಮಗೆ ಒಳ್ಳೆ ಅಡ್ವೈಸ್ ಮತ್ತು ಟ್ರೀಟ್ಮೆಂಟ್ ಕೊಡುತ್ತೇನೆ. ಎಲ್ರಿಗೆ ನನ್ನ ಧನ್ಯವಾದಗಳು. ನಮಸ್ತೆ.